ಶ್ರೀಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಕರೋತು ಮಮ ಕಲ್ಯಾಣಂ ಹರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ. ನಿತ್ಯಂ ಹಯಗ್ರೀವಪದಾರವಿಂದೇ ಸಂಸಕ್ತಬುದ್ಧಿಂ ಸ್ವಪದಾರವಿಂದಂ ದುರ್ವಾದಿದರ್ಪದ್ವಿಪದಾರವಿದ್ದಂ ತಂ ಶ್ರೀನಿವಾಸಾರ್ಯಗುರುಂ ನಮಾಮಿ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀಗುರುಭ್ಯೋ ನಮಃ. ಶ್ರೀಗುರುಭ್ಯೋ ನಮಃ. ನಿನ್ನೆಯ ಧ್ವನಿಸುರುಳಿಯಲ್ಲಿ ಪರಮಾತ್ಮನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡೋದಕ್ಕೆ ಎರಡು ಅಂಶಗಳಿದೆ. ಒಂದು, ಪರಮಾತ್ಮ ಸರ್ವದೋಷ ದೂರ ಸರ್ವೋತ್ತಮ ಅನ್ನೋದರ ಪ್ರತಿಪಾದನೆ. ಎರಡನೇ ಅಂಶ, ವಾಯುಜೀವೋತ್ತಮ ಅನ್ನೋದನ್ನು ಸಮರ್ಥನೆ ಮಾಡೋದು. ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳೋದು ಅಂತಂದರೆ ತಾರತಮ್ಯೋಪೇತವಾದಂತಹ ಸಮಸ್ತ ಜೀವರಾಶಿಗಳು ಕೂಡ ಪರಮಾತ್ಮನಿಗಿಂತ ನ್ಯೂನರು ಅನ್ನೋದನ್ನು ಪ್ರತಿಪಾದನೆಯನ್ನು ಮಾಡೋದು. ಆ ತಾರತಮ್ಯವನ್ನು ಹೇಳಬೇಕಾದಾಗ ಎಲ್ಲ ಜೀವರಿಗಿಂತ ಉತ್ತಮರಾದವರು ವಾಯುದೇವರು, ಜೀವೋತ್ತಮರು ಅನ್ನೋದನ್ನು ಪ್ರತಿಪಾದನೆ ಮಾಡೋದು. ಇದು ಎರಡೂ ಸೇರಿದರಷ್ಟೇನೆ ಅದು ಹರಿಸರ್ವೋತ್ತಮತ್ವದ ಪ್ರತಿಪಾದನೆ ಆಗತ್ತೆ. ಪರಮಾತ್ಮನಿಗೆ ಅಭಿಪ್ರೇತವಾದಂತಹ ವಿಷಯ ಆಗತ್ತೆ. ಬರೇ ವಿಷ್ಣು ಸರ್ವೋತ್ತಮ ಅನ್ನೋದನ್ನು ಒಪ್ಪಿದರೆ, ವಾಯುಜೀವೋತ್ತಮತ್ವ ಇಲ್ಲದೆ ಬರೇ ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳಿದರೆ ಅದು ಪರಮಾತ್ಮನಿಗೆ ಸಮ್ಮತವಾಗುವಂತಹ ವಿಷಯ ಅಲ್ಲ. ಅದರಿಂದ ವಾಯುಜೀವೋತ್ತಮತ್ವದ ಪ್ರತಿಪಾದನೆಯು ಹರಿಸರ್ವೋತ್ತಮತ್ವದ ಒಂದು ಅಂಗನೇ ಆಗಿದೆ. ಹೇಗೆ ಅಂಗ ಆಗಿದೆ ಅಂತ ಹೇಳಿಬಿಟ್ರೆ ಪ್ರತಿಜ್ಞಾ ನಹಿಮ, ಪ್ರತಿಜ್ಞಾ ಮಾತ್ರೇಣ ಕಾರ್ಯಸಿದ್ಧಿ, ಬರೀ ಪ್ರತಿಜ್ಞಾ ಮಾಡಿಬಿಡೋದ್ರಿಂದ ಕಾರ್ಯಸಿದ್ಧ ಆಗೋದಿಲ್ಲ. ಅದನ್ನು ನಿರೂಪಣೆ ಮಾಡಬೇಕು. ವಾಯುಜೀವೋತ್ತಮತ್ವ ಭಗವಂತನ ಸರ್ವೋತ್ತಮತ್ವದ ಅಂಗ ಹೇಗಾಗಿದೆ ಅಂದರೆ, ರಾಜರು ಲಕ್ಷ್ಮೀ ಶೋಭಾನೆಯಲ್ಲಿ ಒಂದು ಮಾತಾಡ್ತಾರೆ. ಅಂಬುಜ ಸಂಭವ ತ್ರಿಯಂಬಕ ಮೊದಲಾದ ನಂಬಿದ್ದವರಿಗೆ ವರವಿತ್ತ ಸಂಭ್ರಮದ ಸುರರು ಎಳ್ಳಷ್ಟು ದೋಷ ಇಂಬಿದ್ದರಿವನ ಭಜಿಸುವರೇ. ಪರಮಾತ್ಮನಲ್ಲಿ ಎಳ್ಳಷ್ಟು ದೋಷ ಇದ್ದರೆ, ಅತ್ಯಲ್ಪ ದೋಷದ ಸಂಪರ್ಕ ಇದ್ದಿದ್ದರೂ ಅಂಬುಜ ಸಂಭವ ಬ್ರಹ್ಮದೇವರು ಮೊದಲಾದಂತಹವರು ಪರಮಾತ್ಮನನ್ನ ಭಜಿಸುವರೆ, ಪೂಜೆ ಮಾಡ್ತಿದ್ರಾ ಅಂತ ಇದನ್ನ ವಿಪರ್ಯಯ ಪರ್ಯವಸಾನ ಅಂತ ಕರೀತಾರೆ. ವಿಪರ್ಯಯ ಪರ್ಯವಸಾನ ಅಂತಂದ್ರೆ ಮಾಡ್ತಿದ್ರಾ ಅಂತ ಪ್ರಶ್ನೆನಲ್ಲಿ ನಿಲ್ಲಿಸೋದು. ಅದಕ್ಕೆ ಉತ್ತರ ಏನು? ಮಾಡ್ತಿರ್ಲಿಲ್ಲ. ದೋಷ ಇದ್ದಿದ್ರೆ ಮಾಡ್ತಿದ್ರಾ ಅಂದ್ರೆ ಇಲ್ಲ, ದೋಷ ಇದ್ದಿದ್ರೆ ಮಾಡ್ತಾ ಇರಲಿಲ್ಲ. ಮಾಡ್ತಿದ್ದಾರೆ, ಆದ್ರಿಂದ ದೋಷ ಇಲ್ಲ ಅಂತ ಹೀಗೆ ಅದನ್ನ ಪರ್ಯವಸಾನ ಮಾಡೋದು. ಇದನ್ನ ವಿಪರ್ಯಯ ಪರ್ಯವಸಾನ ಅಂತ ಕರೀತಾರೆ. ಅಂದಮೇಲೆ ಪರಮಾತ್ಮನಲ್ಲಿ ದೋಷ ಇಲ್ಲ, ನಿರ್ದುಷ್ಟತ್ವವನ್ನು ಸಮರ್ಥನೆ ಮಾಡೋದಕ್ಕೆ ರಾಜರು ಕೊಟ್ಟ ಯುಕ್ತಿ ಯಾವುದು? ಬ್ರಹ್ಮಾದಿ ವಂದ್ಯಂ, ಬ್ರಹ್ಮದೇವರಿಂದ ಪರಮಾತ್ಮ ವಂದ್ಯನಾಗ್ತಾ ಇದ್ದಾನೆ ಅನ್ನೋದು. ಇದು ಹೇಗೆ ನಿರ್ದುಷ್ಟತ್ವ ಸಾಧಕ ಆಗ್ಬಿಡತ್ತೆ? ಬ್ರಹ್ಮದೇವರಿಂದ ವಂದ್ಯನಾಗೋದು ಅನ್ನೋದು ನಿರ್ದುಷ್ಟತ್ವ ಸಾಧಕ ಹೇಗಾಗತ್ತೆ? ಅದಕ್ಕೆ ಒಂದು
ದೃಷ್ಟಾಂತ ತಗೊಳ್ಳೋಣ. ಇಂದ್ರದೇವರಿಂದ ವಂದ್ಯರಾಗ್ತಾ ಇದ್ದಾರೆ ರುದ್ರದೇವರು, ಇಂದ್ರದೇವರಿಂದ ಪೂಜ್ಯರಾಗ್ತಾ ಇದ್ದಾರೆ ಮಹಾರುದ್ರದೇವರು. ಮಹಾರುದ್ರದೇವರು ನಿರ್ದುಷ್ಟರಾ? ಇಲ್ಲ. ಹಂಗೆ ನಿರ್ದುಷ್ಟರಾಗದೇ ಇದ್ರೂ ದೋಷ ಇದ್ದರೂ ಹೇಗೆ ಪೂಜ್ಯರಾಗ್ತಾ ಇದ್ದಾರೋ ಹಾಗೆ ಪರಮಾತ್ಮನು ದೋಷ ಇದ್ರೂ ಪೂಜ್ಯನಾಗಲಿ. ಬ್ರಹ್ಮದೇವರಿಂದ ಪೂಜ್ಯನಾದ ಕ್ಷಣಕ್ಕೆ ಪರಮಾತ್ಮ ನಿರ್ದುಷ್ಟ ಅನ್ನೋದು ಹೇಗೆ ಸಿದ್ಧ ಆಗತ್ತೆ ಅಂತಂದ್ರೆ, ಅದಕ್ಕೆ ವಾದಿರಾಜರು ಸರಸಭಾರತಿ ವಿಲಾಸದಲ್ಲಿ ಉತ್ತರ ಕೊಡ್ತಾರೆ. ಅದಕ್ಕೆ ಅನಂತರ್ಯ ಸಂಗತಿ ಅಂತ. ಲಕ್ಷ್ಮೀಶೋಭಾನೆಯ ಅನಂತರದಲ್ಲಿ ಈ ಸರಸಭಾರತಿ ವಿಲಾಸಕ್ಕೆ ಸಾಂಗತ್ಯ ಇರುತ್ತೆ, ತದನಂತರ ಭಾವಿತ್ವಾತ್. ಸಂಗತಿ ಅಂದ್ರೆ ಏನಪ್ಪಾ ಅಂತಂದ್ರೆ, ತದುತ್ತಾಪ್ಯ ಆಕಾಂಕ್ಷ ನಿವರ್ತಕತ್ವ ಅಥವಾ ತನ್ನಿವರ್ತ್ಯ ಆಕಾಂಕ್ಷ ಉತ್ಪಾದಕತ್ವ, ಇದನ್ನ ಸಂಗತಿ ಅಂತ ಕರೀತಾರೆ. ಏನ್ ಹಂಗಂದ್ರೆ ಅಂದ್ರೆ ತದುತ್ತಾಪ್ಯ ಆಕಾಂಕ್ಷ. ಈಗ ಲಕ್ಷ್ಮೀ ಶೋಭಾನೆಯ ಮೇಲೆ ಆಕಾಂಕ್ಷ ಬಂತು. ಆಕಾಂಕ್ಷ ಅಂತಂದ್ರೆ ಒಂದು ಪ್ರಶ್ನೆ. ಈಗ ಬ್ರಹ್ಮದೇವರಿಂದ ವಂದ್ಯನಾದ ಕ್ಷಣಕ್ಕೆ ಪರಮಾತ್ಮ ಯಾಕೆ ನಿರ್ದುಷ್ಟನಾಗಬೇಕು ಅನ್ನುವಂತಹ ಒಂದು ಆಕಾಂಕ್ಷ ಬಂತು. ಈ ಆಕಾಂಕ್ಷವನ್ನು ನಿವರ್ತನೆ ಯಾವ್ದು ಮಾಡ್ತಾ ಇದೆ? ಸರಸಭಾರತಿ ವಿಲಾಸ ಮಾಡ್ತಾ ಇದೆ. ಆದ್ರಿಂದ ಸಂಗತಿ, ಆನಂತರ್ಯ ಸಂಗತಿ. ತದುತ್ತಾಪ್ಯ ಆಕಾಂಕ್ಷ ನಿವರ್ತಕತ್ವ ಯಾವುದಕ್ಕೆ ಬರುತ್ತೆ? ಸರಸಭಾರತಿ ವಿಲಾಸಕ್ಕೆ ಬಂತು. ಅಥವಾ ತನ್ನಿವರ್ತ್ಯ, ಸರಸಭಾರತಿ ವಿಲಾಸದಿಂದ ನಿವರ್ತ್ಯವಾಗುವಂತಹ ಆಕಾಂಕ್ಷ ಯಾವುದು? ಬ್ರಹ್ಮದೇವರಿಂದ ಪೂಜ್ಯನಾದಂತಹ ಪರಮಾತ್ಮ ಯಾಕೆ ನಿರ್ದುಷ್ಟನಾಗಬೇಕು ಅನ್ನುವಂಥ ಆಕಾಂಕ್ಷ ಸರಸಭಾರತಿ ವಿಲಾಸದಿಂದ ನಿವೃತ್ತ ಆಗತ್ತೆ. ಅಂತ ಆಕಾಂಕ್ಷವನ್ನು ಹುಟ್ಟುಹಾಕ್ತಾ ಇರೋದು ಯಾವುದು? ಲಕ್ಷ್ಮೀ ಶೋಭಾನ. ಅದರಿಂದ ತನ್ನಿವರ್ತ್ಯ ಆಕಾಂಕ್ಷ ಉತ್ತಾಪಕತ್ವ ಅಥವಾ ತದುತ್ತಾಪ್ಯ ಆಕಾಂಕ್ಷ ನಿವರ್ತಕತ್ವ ಎಂಬುವಂತಹ ಈ ಸಂಗತಿಯ ಲಕ್ಷಣ ಇವೆರಡರಲ್ಲಿ ಸ್ಪಷ್ಟವಾಗಿ ಕೂಡ್ತಾ ಇದೆ, ಚೆನ್ನಾಗಿ ಕೂಡುತ್ತೆ. ಅದರಿಂದ ಈ ವಾಯುದೇವರಿಗೆ ಅಥವಾ ಬ್ರಹ್ಮದೇವರಿಗೆ, ವಾಯುದೇವರೇ ಬ್ರಹ್ಮದೇವರು ಆದ್ದರಿಂದ ವಾಯುದೇವರನ್ನೇ ರಾಜರು ಪ್ರಧಾನವಾಗಿ ಹಿಡ್ಕೊಳ್ತಾರೆ. ಅದಕ್ಕೆ ಇಲ್ಲಿ ವಾಕ್ಯವನ್ನು ಅಂತ ಇದ್ದಾರೆ, ವಾಯುದೇವ ಯಥೋ ಬ್ರಹ್ಮ ಸೋಪಿ ಶುಕ್ಲೋ ಭವತ್ತತಃ. ವಾಯುದೇವರೇ ಬ್ರಹ್ಮದೇವರಾದ್ರಿಂದ ವಾಯು ಬ್ರಹ್ಮರಿಬ್ಬರಲ್ಲಿ ಅಭೇದ ಇದೆ. ಅಭೇದ ಅಂತಂದ್ರೆ ಇಬ್ಬರು ಒಂದೇ, ಸಮಾನ ಯೋಗ, ಸಮಾನ ಗುಣವನ್ನು ಹೊಂದಿದವರು. ಆದ್ದರಿಂದ ವಾಯುದೇವರಲ್ಲಿ ನಿರ್ದಿಷ್ಟತ್ವವನ್ನು ಸಮರ್ಥನೆ ಮಾಡಿದ್ರೆ ಅದು ಬ್ರಹ್ಮದೇವರಲ್ಲೂ ಸಮರ್ಥಿತ ಆಗತ್ತೆ ಅನ್ನುವಂತಹ ಒಂದು ವಿಚಾರವನ್ನು ಇಟ್ಟುಕೊಂಡು ಲಕ್ಷ್ಮೀ ಶೋಭಾನೆಯಲ್ಲಿ ಬಂದಂತಹ ಆಕ್ಷೇಪಕ್ಕೆ ಸರಸಭಾರತಿ ವಿಲಾಸದಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ನೀವು ಹೇಳ್ದಂಗೆ ಇಂದ್ರದೇವರಿಂದ ರುದ್ರದೇವರು ವಂದ್ಯರು, ಆದರೂ ದೋಷಯುಕ್ತರು, ಪೂಜ್ಯರಾದರೂ ದೋಷಯುಕ್ತರಾಗಿದ್ದಾರೆ. ಹಂಗೆ ಪರಮಾತ್ಮನು ಪೂಜ್ಯನಾಗಿದ್ದಾನೆ, ದೋಷಯುಕ್ತನು ಆಗಲಿ. ದೋಷರಾಹಿತ್ಯ ಪೂಜ್ಯತ್ವ ಅನ್ನೋದು ದೋಷ ಇಲ್ಲ ಅನ್ನೋದಕ್ಕೆ ಪ್ರಯೋಜಕವಾಗೋದಿಲ್ಲ. ಆದ್ರಿಂದ ದೋಷ ಇದೆ, ಪೂಜ್ಯನು ಆಗಿದ್ದಾನೆ ಅಂತ ಆಗಲಿ ಅನ್ನುವಂತಹ ಆಕ್ಷೇಪಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ವಾಯುದೇವರು ಏನು ಅಂದರೆ, ವಾಯುದೇವರು ಶುಕ್ಲರು. ವಾಯುದೇವರಲ್ಲಿ ಕಿಂಚಿತ್ತೂ ದೋಷ ಇಲ್ಲ, ಅತ್ಯಂತ ನಿರ್ದುಷ್ಟರು ವಾಯುದೇವರು. ನಿರ್ದುಷ್ಟರು ಅನ್ನೋ ಶಬ್ದಕ್ಕೆ ವಿವಕ್ಷಿತ ದೋಷಗಳು ಅಂತ ಅರ್ಥ. ಅಸ್ವಾತಂತ್ರ್ಯ ಅನ್ನೋದೊಂದು ಇದ್ದೇ ಇರುತ್ತೆ, ಅದು ಮೋಕ್ಷದಲ್ಲೂ ಇರುವಂತಹದ್ದಾದ್ದರಿಂದ ಅದನ್ನು ದೋಷತ್ವೇನ ಪರಿಗಣನೆ ಮಾಡೋದಿಲ್ಲ. ಅದರಿಂದ ಲೋಕದಲ್ಲಿ ಸಿದ್ಧವಾಗುವಂತಹ ದೋಷಗಳು, ಆ ಯಾವ ದೋಷಗಳು ವಾಯುದೇವರಲ್ಲಿ ಇಲ್ಲ.
ಇಂಥ ವಾಯುದೇವರಿಂದ ಪರಮಾತ್ಮ ಪೂಜಿತನಾಗ್ತಾ ಇದ್ದಾನೆ ಅಂತಂದ್ರೆ, ಪೂಜೆ ಮಾಡುವವರಲ್ಲೇ ದೋಷ ಇಲ್ಲ ಅಂದಮೇಲೆ ಪೂಜೆ ಮಾಡಿಸ್ಕೊಳ್ಳುವವರಲ್ಲಿ ದೋಷ ಇರಲಿಕ್ಕೆ ಸಾಧ್ಯವಾ? ಅದನ್ನೇ ಕಿಮುತ ಅಂತ ಕೈಮುತ್ತಿ ನ್ಯಾಯವನ್ನ ಇಲ್ಲಿ ರಾಜರು ತೋರಿಸ್ತಾ ಇದ್ದಾರೆ. ವಾಯುದೇವರು ಪೂಜೆ ಮಾಡುವಂತಹ ವಾಯುದೇವರಿಗೆ ದೋಷ ಇಲ್ಲ ಅಂತಂದ ಮೇಲೆ ಇನ್ನು ಅವರಿಂದ ಪೂಜ್ಯನಾಗುವಂತಹ ಭಗವಂತನಲ್ಲಿ ನಾವು ಏನು ಹೇಳೋಣ? ಕಿಮು ವಕ್ತವ್ಯಂ, ಅದನ್ನೇ ಕೈಮುಕ್ತಿ ಅಂತ ಕರೀತಾರೆ. ಕಿಮು ವಕ್ತವ್ಯಂ, ಏನು ಹೇಳೋಣ ರೀ ಭಗವಂತನ ವಿಷಯದಲ್ಲಿ? ನಿರ್ದುಷ್ಟ ಅಂತ ಹೇಳಬೇಕೇನ್ರಿ? ಅವನು ನಿರ್ದುಷ್ಟನೇ ಅನ್ನೋದನ್ನ ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ. ವಾಯುದೇವರು ಹೇಗ್ರಿ ನಿರ್ದುಷ್ಟರು? ದೋಷ ಯಾಕಿಲ್ಲ ವಾಯುದೇವರಲ್ಲಿ ಅಂತಂದ್ರೆ ಅದಕ್ಕೆ ನಿರೂಪಣೆಯನ್ನು ಮಾಡ್ತಾರೆ. ಛಾಂದೋಗ್ಯೋಪನಿಷತ್ತಿನ ಒಂದು ವಿಚಾರವನ್ನು ತಗೊಂಡು ಪಂಚಮ ವಿಲಾಸದಲ್ಲಿ, ಸರಸಭಾರತಿ ವಿಲಾಸದಲ್ಲಿ ಒಟ್ಟು 12 ವಿಲಾಸಗಳನ್ನು ಮಾಡಿದ್ದಾರೆ ರಾಜರು. ಅದರಲ್ಲಿ 5ನೇ ವಿಲಾಸದಲ್ಲಿ ಅದರಲ್ಲಿ ಹೇಳ್ತಾ ಈಗ ವಾಯುದೇವರಲ್ಲಿ ದೋಷವನ್ನ ಇಲ್ಲ ಅಂತ ನಿರೂಪಣೆ ಮಾಡಬೇಕು. ದೋಷ ಅಂದ್ರೆ ಯಾವುದು? ದೋಷ ಅಂದ್ರೆ ಏನು? ಅಂದ್ರೆ ಪರಮಾತ್ಮನ ವಿಸ್ಮರಣೆ ಅನ್ನೋದೇನಿದೆಯಲ್ಲ, ಈ ಪರಮಾತ್ಮನ ವಿಸ್ಮರಣೆಯೇ ದೋಷ. ಅದನ್ನೇ ಮರಣ ಅಂತ ಕರೀತಾರೆ. ದೋಷ ಅಂದ್ರೆ ಯಾವುದು ಅಂದ್ರೆ ಪರಮಾತ್ಮನ ವಿಸ್ಮರಣೆ, ಪರಮಾತ್ಮನನ್ನ ಮರ್ತು ಹೋಗೋದು. ದೇವತೆಗಳಿಗೂ ದೈತ್ಯರಿಗೂ ಯುದ್ಧವಾಗತ್ತೆ. ಯುದ್ಧದಲ್ಲಿ ದೇವತೆಗಳು ಗೆದ್ದರು, ದೈತ್ಯರು ಸೋತರು. ಪರಮಾತ್ಮನ ವಿಶೇಷ ಅನುಗ್ರಹ ಇತ್ತು ದೇವತೆಗಳಿಗೆ ಗೆದ್ದುಬಿಟ್ರು. ದೈತ್ಯರೆಲ್ಲ ನೋಡಿದ್ರು, ಓ ಇವರಿಗೆ ಬಲ ಇದೆ, ಅದರಿಂದ ಬಾಹ್ಯದಲ್ಲಿ ನಾವು ಇವರನ್ನ ಸೋಲಿಸ್ಲಿಕ್ಕೆ ಆಗಲ್ಲ, ಕುತಂತ್ರದಿಂದ ಅಷ್ಟೇ ಇವರನ್ನು ನಾವು ಸೋಲಿಸ್ಲಿಕ್ಕೆ ಸಾಧ್ಯ ಅಂತ ವಿಚಾರ ಮಾಡಿ ದೇವತೆಗಳೆಲ್ಲ ಏನು ಮಾಡಿದರು, ದೈತ್ಯರೆಲ್ಲ ಏನು ಮಾಡಿದ್ರು, ದೇವತೆಗಳ ಒಳಗಡೆ ಪ್ರವೇಶ ಮಾಡಿಬಿಟ್ರು, ಪ್ರವೇಶ ಮಾಡಿಬಿಟ್ರು. ಪ್ರವೇಶ ಮಾಡಿದ್ರಿಂದ ಏನಾಗೋಯ್ತು, ಪರಮಾತ್ಮನ ವಿಸ್ಮರಣೆ ಬಂತು. ಪರಮಾತ್ಮ ಯಾರು ಅನ್ನೋದು ಮರ್ತೋಯ್ತು. ಪರಮಾತ್ಮನ ಅನುಗ್ರಹದಿಂದ ನಾವು ಇವರನ್ನೆಲ್ಲ ಗೆದ್ದಿದ್ದೀವಿ ಅನ್ನೋದನ್ನ ಮರೆತು ಬಿಟ್ರು ದೇವತೆಗಳೆಲ್ಲರೂ. ತಮ್ಮ ತಮ್ಮ ಸಾಮರ್ಥ್ಯದಿಂದ ನಾವು ಗೆದ್ದುಕೊಂಡಿದ್ದೀವಿ ಅನ್ನುವಂತಹ ಅಹಂಕಾರಕ್ಕೆ ಒಳಗಾದರು. ಇದು ಒಂದು ಪ್ರಸಂಗ. ಎಲ್ಲ ದೇವತೆಗಳು ಅಹಂಕಾರಗ್ರಸ್ತರಾದರು ಅನ್ನೋದು, ವಾಯುದೇವರನ್ನ ಬಿಟ್ಟು. ಯಾವಾಗ ಈ ರೀತಿಯಾಗಿ ಅಹಂಕಾರಗ್ರಸ್ತರಾದರೋ ದೈತ್ಯರಿಂದ ಬಾಹ್ಯತಃನೂ ಪರಮಾತ್ಮನ ಅನುಗ್ರಹ ಹೋಯಿತು, ಬಾಹ್ಯತಃನೂ ಸೋಲನ್ನು ಅನುಭವಿಸಿದರು. ಆವಾಗ ವಿಚಾರ ಮಾಡ್ತಾ ಇದ್ದಾರೆ, ಅಸುರೇಭ್ಯ ಪರಾಭೂತಾ ಪುರಾದೇವ ಸಹೇಶ್ವರಾ ಜೇತುಕಾಮ ಪುನರ್ದೈತ್ಯಾನ್ ಭಕ್ತ್ಯಾ ಪರಮಯ ಯುತಾ. ತಕ್ಷಣ ಏನಾಯ್ತು, ಓ ನಮ್ದು ಅಪರಾಧ ಆಗೋಯ್ತು, ನಾವು ಪರಮಾತ್ಮನ ಮರೆತು ಬಿಟ್ವಿ. ಸಂಕಟ ಬಂದಾಗ ವೆಂಕಟರಮಣ, ಸಂಕಟ ಬಂದಾಗಲೇ ಪರಮಾತ್ಮನ ಸ್ಮರಣೆ ಬರುತ್ತೆ. ಆದ್ದರಿಂದ ಯಾವಾಗ ಸೋತ್ರೋ ಅವಾಗ ಭಗವಂತನ ಸ್ಮರಣೆ ಬಂತು. ಅಯ್ಯಯ್ಯೋ ನಾವು ಪರಮಾತ್ಮನನ್ನು ಮರೆತು ಬಿಟ್ವಿ, ಪರಮಾತ್ಮನ ಅನುಗ್ರಹದಿಂದ ನಾವು ಗೆದ್ದಿದ್ವಿ ಅನ್ನುವಂತಹ ಅಂಶವನ್ನು ಮರೆತ್ವಿ, ಅದರಿಂದ ಸೋಲಾಯಿತು ನಮಗೆ. ಅದರಿಂದ ಏನು ಮಾಡಬೇಕು? ಪರಮಯ ಭಕ್ತಿಯ ಯುತಾಹ, ಪರಮಾತ್ಮನಲ್ಲಿ ಮತ್ತೆ ಶುದ್ಧವಾದ ಭಕ್ತಿ ಬಂತು. ಬಂದ ಏನು ಮಾಡಿದ್ರು? ಉಪಾಸಾಂಚಕ್ರಿರೇ ವಿಷ್ಣುಂ ಜಿಷ್ಣುಂ ತ್ರಿಭುವನೇಶ್ವರಂ, ಪರಮಾತ್ಮನನ್ನ ಉಪಾಸನೆ ಮಾಡಬೇಕು ಅಂತ ಹೊರಟರು. ಸರಿ, ಉಪಾಸನೆ ಮಾಡಬೇಕಾದ್ರೆ ಹಂಗೆ ಸುಮ್ಮನೆ ಎಲ್ಲೋ ಮಾಡೋದಕ್ಕಾಗಲ್ಲ, ಒಂದು ಪ್ರತಿಭಕ ಬೇಕು, ಪರಮಾತ್ಮನ ಒಂದು ಪ್ರತಿಮಾ ಬೇಕು. ಆ ಪ್ರತಿಮಾದಲ್ಲಿ ಪರಮಾತ್ಮನನ್ನ ಆರಾಧನೆ ಮಾಡಬೇಕು. ಆ ಪ್ರತಿಮಾದ ಅವಯವಗಳಲ್ಲಿ ಪರಮಾತ್ಮನ ಅವಯವಗಳಿದೆ ಅನ್ನೋದನ್ನು ಚಿಂತನೆ ಮಾಡಬೇಕು.
ಪ್ರತಿಮಾನೇ ಪರಮಾತ್ಮ ಅಲ್ಲ, ಪ್ರತಿಮಾದರ ಒಳಗಡೆ ಪರಮಾತ್ಮ ಇರ್ತಾನೆ. ಅದನ್ನ ಪದೇ ಪದೇ ನಾವು ತುಂಬ ಅನುಸಂಧಾನ ಮಾಡ್ಕೊಳ್ಬೇಕು. ಇದರಲ್ಲಿ, ಈ ವಿಷಯದಲ್ಲಿ ತುಂಬ ಜನ ಅದು ದಿನನಿತ್ಯದ ವ್ಯವಹಾರ ಮಾಡ್ತಾ 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 ಏನಾಗ್ಬಿಡತ್ತೆ ಅಂದರೆ, ಪ್ರತಿಮಾವನ್ನೇ ನಾವು ಪರಮಾತ್ಮ ಅಂತ ಭ್ರಾಂತಿ ಒಳಗಾಗ್ಬಿಡ್ತೀವಿ. ಪ್ರತಿಮಾನೇ ಪರಮಾತ್ಮ ಅಲ್ಲ. ಯಾಕೆ? ಜಡೇಶ್ವರ ಭೇದವನ್ನ ಹೇಳುವವರು ನಾವು. ಜಡನೇ ಪರಮಾತ್ಮ ಅಲ್ಲ, ಜಡಕ್ಕೂ ಪರಮಾತ್ಮನಿಗೂ ಭೇದ ಇದೆ. ಆದ್ರಿಂದ ಜಡನೇ ಪರಮಾತ್ಮ ಅಂತ ಯಾವತ್ತೂ ನಾವು ಅನುಸಂಧಾನವನ್ನು, ಉಪಾಸನೆಯನ್ನು ಮಾಡಬಾರ್ದು. ಅದು ಮಾಡಿದ್ರೆ ಮಹಾ ಪಾಪ ಬರುತ್ತೆ. ಯಾವುದರಿಂದ ಪುಣ್ಯ ಬರುತ್ತೆ ಅಂತ ನಾವು ತಿಳ್ಕೊಳ್ತಾ ಇರ್ತೀವೋ ಅದೇ ನಮಗೆ ನರಕ ಸಾಧಕವಾಗಿ ಬಿಡುತ್ತೆ. ಅದರಿಂದ ಈ ಒಂದು ಅಂಶ ತುಂಬ ಮನಸ್ಸಿನಲ್ಲಿ ಯಾವಾಗಲೂ ಎಚ್ಚರದಲ್ಲಿ ಇರಬೇಕಾಗಿರೋದು ಯಾವುದು ಅಂದರೆ, ಪ್ರತಿಮೆಯೇ ಪರಮಾತ್ಮ ಅಲ್ಲ, ಪ್ರತಿಮಾದರ ಒಳಗಡೆ ಪರಮಾತ್ಮ ಇದ್ದಾನೆ. ಅದರಿಂದ ಒಂದು ಪ್ರತಿಮಾ ಬೇಕು ಪರಮಾತ್ಮನ ಆರಾಧನೆಗೆ. ಆ ಪ್ರತಿಮಾದಲ್ಲಿ ಪರಮಾತ್ಮನನ್ನ ಪೂಜೆ ಮಾಡಿ ಅಲ್ಲಿಂದ ಅನುಗ್ರಹವನ್ನು ಪಡಿಬೇಕು ಅಂತ ವಿಚಾರ ಮಾಡ್ತಾರೆ. ಸರಿ, ಏನ್ ಮಾಡಬೇಕು? ಸರಿ, ಪರಮಾತ್ಮನನ್ನ ಪೂಜೆ ಮಾಡಬೇಕಾದ್ರೆ ಒಂದು ಪ್ರತಿಮಾ ಬೇಕು ಅಂತ ವಿಚಾರ ಮಾಡಿ ಅಗ್ನಿಯನ್ನ ಮೊದಲು ಪ್ರತಿಮಾವಾಗಿ ತಗೊಳ್ಬೇಕು ಅಂತ ವಿಚಾರ ಮಾಡ್ತಾರೆ. ಸನ್ನಿಧಾರ್ಯಾರ್ಚಯಾಂ ಚಕ್ರುಹು ಸ್ತದಾ ದೈತ್ಯಾಶ್ಚ ಪಾಪ್ಮನ ಅದೂಷಯನ್ ಪ್ರತೀಕಾನ್ಸ್ತಾನ್ ಪೂಜಾ ವಿಚ್ಛೇದ ಕಾರಿಣಃ. ಇವರು ಈ ರೀತಿಯಾಗಿ ದೇವರನ್ನ ಪೂಜೆ ಮಾಡಿ ಶಕ್ತಿಯನ್ನು ತಗೊಂಡು ಬಂದು ಮತ್ತೆ ಯುದ್ಧ ಮಾಡ್ತಾರೆ ಅನ್ನೋದು ಗೊತ್ತಾದಂತಹ ದೈತ್ಯರುಗಳು ಒಳಗಡೆನೆ ಪ್ರವೇಶ ಮಾಡಿಬಿಟ್ಟಿದ್ರಲ್ಲ, ಅದರಿಂದ ಇವರ ಅಂತರಂಗ ಎಲ್ಲ ಗೊತ್ತಾಗಿ ಹೋಗ್ಬಿಟ್ಟಿದೆ ದೈತ್ಯರುಗಳಿಗೆ. ಅದರಿಂದ ಇವರು ಮನಸಾ ಯೋಚನೆ ಮಾಡಿ ಈ ರೀತಿಯಾಗಿ ದೇವರನ್ನ ಪ್ರಾರ್ಥನೆ ಮಾಡಿ ನಾವು ಶಕ್ತಿಯನ್ನು ಪಡ್ಕೊಳ್ಳೋಣ ಅಂತ ಹೊರಟಿದ್ದೆಲ್ಲ ದೈತ್ಯರು ಗೊತ್ತಾಗೋಯ್ತು. ಸರಿ, ಇವರು ಯಾವ ಯಾವ ಪ್ರತಿಮಾಗಳನ್ನು ಇಟ್ಕೊಳ್ತಾರೋ ಪರಮಾತ್ಮನ ಪೂಜೆಗೆ ಅಂತ ಆ ಎಲ್ಲಾ ಪ್ರತಿಮಾಗಳನ್ನು ಅವ್ರು ಏನ್ ಮಾಡೋದಕ್ಕೆ ಶುರು ಮಾಡಿದ್ರು? ದೂಷಣ ಮಾಡಿದರು. ದೂಷಣ ಮಾಡೋದು ಅಂದ್ರೇನು? ದೈತ್ಯರು ಅದರ ಒಳಗಡೆ ಪ್ರವೇಶ ಮಾಡಿದರು. ಅದೂಷಯನ್ ಪ್ರತೀಕಾಂಶ್ಚ, ಆ ಪ್ರತೀಕಗಳನ್ನೆಲ್ಲವನ್ನ ದೋಷಯುಕ್ತವನ್ನಾಗಿ ಮಾಡಿದರು. ಪ್ರತಿಮಾ ಎಲ್ಲವೂ ದುಷ್ಟವಾಗೋಯ್ತು. ಇವರು ಯಾವ್ಯಾವ ಪ್ರತಿಮಾವನ್ನು ಇಟ್ಕೊಳ್ತಾ ಇದ್ದಾರೋ ಎಲ್ಲದರ ಒಳಗಡೆನೂ ಇವರು ಪ್ರವೇಶ ಮಾಡ್ತಾರೆ, ಅದನ್ನ ದೂಷಣ ಮಾಡ್ತಾರೆ. ಅಸುರೈ ಪಾಪ್ಮನಾವಿದ್ದಾಹ ತದ ಶುದ್ಧಾ ಸುರ ಇಮೆ ಪೂಜಾರ್ಹ ನಾಭವನ್ ವಿಷ್ಣೋ ಶುದ್ಧಾ ಶುದ್ಧತರಸ್ಯ ಹಿ. ಅದರಿಂದ ಅಶುದ್ಧವಾದಂಥ ಪ್ರತಿಮಾಗಳಲ್ಲಿ ಪರಮಾತ್ಮನ ಪೂಜೆಯನ್ನು ಮಾಡೋ ಹಂಗಿಲ್ಲ. ಯಾಕೆ? ಪರಮಾತ್ಮ ಶುದ್ಧಾತ್ ಶುದ್ಧ, ಶುದ್ಧರಿಗಿಂತ ಶುದ್ಧನಾದವನು, ಶುದ್ಧಕ್ಕೆ ಶುದ್ಧಿಗೆ ಶುದ್ಧತ್ವವನ್ನು ತಂದುಕೊಡುವವನು ಪರಮಾತ್ಮ. ಆದ್ರಿಂದ ಅಶುದ್ಧವಾದದ್ರಲ್ಲಿ ಪರಮಾತ್ಮನ ಪೂಜೆ ಅನ್ನೋದು ಅದು ಸರಿ ಹೋಗೋದಿಲ್ಲ. ಸರಿ, ಅದರಿಂದ ಏನ್ ಮಾಡಬೇಕು? ವಿಚಾರ ಮಾಡಿದ್ರು. ಎಲ್ಲ ದೇವತೆಗಳು ಈ ರೀತಿಯಾಗಿ ಅಶುದ್ಧರಾಗ್ತಾ ಇರ್ಬೇಕಾದ್ರೆ ಏನ್ ಮಾಡಿದ್ರು ಅಂದ್ರೆ, ಅದರಿಂದನೇ ಎಲ್ಲ ದೇವತೆಗಳಲ್ಲಿ ಅಸುರಾವೇಶ ಇದೆ ಅನ್ನೋದಕ್ಕೋಸ್ಕರನೇ ವಾದಿರಾಜರು ಇವತ್ತಿಗೂ ಅದನ್ನು ತಿಳ್ಕೋಬಹುದು. ನೀವು ದೈತ್ಯರಲ್ಲಿ ದೋಷ, ದೇವತೆಗಳಲ್ಲಿ ದೋಷ ಬಂದಿದೆ ಅನ್ನೋದಕ್ಕೆ ರಾಜರು ದೃಷ್ಟಾಂತಗಳನ್ನು ಕೊಡ್ತಾ ಇದ್ದಾರೆ. ಅತಯೇವ ಶುಭೇ ಚ ಅಪಿ ಶುಭೇ ಚ ಕರಣಾನಿ ಚ. ಶುಭ ಕೆಲಸಕ್ಕೂ ಇಂದ್ರಿಯಗಳ ಕಾರಣ ಆಗತ್ತೆ, ಅಶುಭ ಕೆಲಸಕ್ಕೂ ಕಾರಣ ಆಗತ್ತೆ. ಪ್ರವರ್ತಯಂತಿ ಸರ್ವತ್ರ ಸ್ವಾಧೀನಾನಿ ಪದೇ ಪದೇ. ಈ ಇಂದ್ರಿಯಗಳು ಏನ್ ಮಾಡತ್ವೆ? ಶುಭ ಕರ್ಮದಲ್ಲೂ ಪ್ರವರ್ತನೆ ಮಾಡುತ್ತೆ, ಅಶುಭ ಕರ್ಮದಲ್ಲೂ ಪ್ರವರ್ತನೆ ಮಾಡುತ್ತೆ. ಇಂದ್ರಿಯಗಳು ಅಂದ್ರೆ ಇಂದ್ರಿಯಾಭಿಮಾನಿ ದೇವತೆಗಳು ಅಂತ ಅರ್ಥ. ಯಾವಾಗ ಅಶುಭದಲ್ಲಿ ಪ್ರವರ್ತನೆ ಮಾಡ್ತಾರೆ ಅಂತಂದ್ರೆ ಆ ದೇವತೆಗಳಲ್ಲಿ ಅಸುರಾವೇಶ ಇದೆ, ಅವರಲ್ಲಿ ದೋಷ ಇದೆ, ಅದನ್ನು ಪ್ರವರ್ತನೆ ಮಾಡ್ತಿದಾರವರು. ಯತ ಸೌರಭ ದುರ್ಗಂಧ ಜ್ಞಾನಂ ಘ್ರಾಣೇನ ಜಾಯತೆ. ದುರ್ಗಂಧ ಅನ್ನೋದು ಘ್ರಾಣದಿಂದ, ಮೂಗಿಂದ ಬರ್ತಾ ಇದೆ. ಮೂಗು ದುಷ್ಟಗಂಧವನ್ನ ಆಘ್ರಾಣಿಸ್ತಾ ಇದೆ. ಇದು ದೋಷ. ಈ ದೋಷ ಯಾರಿಗೆ ಬರುತ್ತೆ? ತತ್ವಾಭಿಮಾನಿ ದೇವತೆಗಳಿಗೆ. ಯಾಕೆ? ಅವರೇ ನಿಯಾಮಕರು, ಇಂದ್ರಿಯಗಳಿಗೆ ನಿಯಾಮಕರು ತತ್ವಾಭಿಮಾನಿ ದೇವತೆಗಳು. ತತ್ವಾಭಿಮಾನಿ ದೈತ್ಯರು ನಿಯಾಮಕರಲ್ಲ.
ಅವರೊಳಗಡೆನೂ ಮತ್ತೆ ತತ್ವಾಭಿಮಾನಿಗಳ ದೇವತೆಗಳೇ ಕೂತ್ಕೊಂಡು ದೈತ್ಯರಿಗೆ ಶಕ್ತಿ ಕೊಟ್ಟು ದೈತ್ಯರ ಕಡೆಯಿಂದ ಕೆಲಸ ಮಾಡಿಸೋದಾದ್ರಿಂದ ತತ್ವಾಭಿಮಾನಿಗಳು ದೇವತೆಗಳೇ ಮುಖ್ಯ ನಿಯಾಮಕರು ನಮ್ಮ ಇಂದ್ರಿಯಗಳಿಗೆ. ಆದ್ದರಿಂದ ಈ ದೋಷ ಯಾರಿಗೆ ಬಂತು? ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಬಂತು. ಆದ್ರಿಂದ ಅದನ್ನೇ ತೋರಿಸೋದ್ರಿಂದ ಎಲ್ಲ ದೇವತೆಗಳಿಗೂ ತತ್ವಾಭಿಮಾನಿ ದೇವತೆಗಳಿಗೆ ದೋಷ ಬಂತು. ಮತ್ತೇನು ಮಾಡಬೇಕು? ಎಲ್ಲ ಪ್ರತಿಮಾಗಳು ಅಶುದ್ಧ ಆಗೋಯ್ತು, ಏನು ಮಾಡೋಕ್ಕಾಗಲಿಲ್ಲ. ಅದರಿಂದ ವಿಚಾರ ಮಾಡಿದ್ರು. ಈ ಪರಮಾತ್ಮನನ್ನ ಪೂಜೆ ಮಾಡಬೇಕಾದ್ರೆ ನಮಗೊಂದೇ ಒಂದು ಪ್ರತಿಮಾ ಸಿಗತ್ತೆ. ಯಾವುದದು? ಮುಖ್ಯ ಪ್ರಾಣಾಖ್ಯ ಪ್ರತಿಮಾಯಾಂ ಜಗದ್ಗುರುಂ ಆರಾಧಯನ್ ಕಿಲ ಹರಿಂ ತತ್ರ ಗತ್ವಾ ಸುರಾ ಸ್ವಯಂ. ಆಲೋಚನೆ ಮಾಡಿದ್ರು ದೇವತೆಗಳೆಲ್ಲರೂ, ಸರಿ ನಮಗೆ ಇದೆಲ್ಲ ಆಗಲ್ಲ, ನಾವು ವಾಯುದೇವರಲ್ಲಿ ಪರಮಾತ್ಮನನ್ನು ಪೂಜೆ ಮಾಡೋಣ ಅಂತ ವಿಚಾರ ಮಾಡಿ ಮುಖ್ಯಪ್ರಾಣ ದೇವರನ್ನ ತಮ್ಮ ಪ್ರತಿಮಾವನ್ನಾಗಿ ಆಗಿಸ್ಕೊಂಡ್ರು, ಪ್ರತಿಮಾ ಮಾಡಿಕೊಂಡ್ರು. ಅಲ್ಲಿ ಪರಮಾತ್ಮನನ್ನ ಪೂಜೆ ಮಾಡೋಣ ಅಂತ ಹೊರಟರು. ಇವಾಗ ಅದೇ ಮತ್ತೆ ಎಲ್ಲ ದೈತ್ಯರುಗಳು ತಮ್ಮ ಇಲ್ಲಿ ತನಕ ಮಾಡಿದ ಕೆಲಸವನ್ನೇ ಮುಂದುವರೆಸಿಕೊಂಡು ಬಂದರು. ಏನು? ಈ ಪ್ರತಿಮಾವನ್ನು ದೂಷಣ ಮಾಡೋಣ, ಇದನ್ನು ದೋಷಯುಕ್ತವನ್ನಾಗಿ ಮಾಡೋಣ ಅಂತ ಹೊರಟರು. ದೂರದಿಂದ ಶರೀರದ ಒಳಗಡೆಗೆ ಪ್ರತ್ಯಕ್ಷವಾಗಿ ಕಾಣಿಸೋ ಥರನೇ ಶರೀರದ ಒಳಗಡೆ ನುಗ್ಗುತ್ತಿದ್ರಂತೆ ದೈತ್ಯರುಗಳು, ಬೇರೆ ದೇವತೆಗಳ ಒಳಗಡೆ. ಹೊರಗಡೆಯಿಂದನೇ ಹಿಂಗೆ ನುಗ್ಗೋರು ಒಳಗಡೆಗೆ, ಸ್ಪಷ್ಟವಾಗಿ ಕಾಣಿಸುತ್ತೆ ಹಂಗೆ ಹೋಗ್ತಾ ಇರೋದು. ಶರೀರದ ಒಳಗಡೆ ದೈತ್ಯ ಹೋಗ್ತಾ ಇದ್ದಾನೆ ಅಂತ ಕಾಣಿಸ್ಬೇಕು, ಹಂಗೆ ಹೋಗ್ತಾ ಇದ್ರು. ಅದೇ ಥರ ವಾಯುದೇವರ ಒಳಗಡೆನೂ ಹೋಗಬೇಕು ಅಂತ ಹೊರಟರು. ಏನಾಯಿತು? ಚೂರ್ಣಿ ಬಭೂವು ಸರ್ವೇ ಚ ಮುಖ್ಯ ಪ್ರಾಣೋಗ್ರ ತೇಜಸ. ಮುಖ್ಯ ಪ್ರಾಣ ದೇವರ ಅತ್ಯುಗ್ರವಾದಂಥ ತೇಜಸ್ಸು, ಯಾರಿಂದಲೂ ಸಹಿಸ್ಕೊಳ್ಳೋಕ್ಕಾಗದೇ ಇರುವಂತಹ ಅಂತಹ ತೇಜಸ್ಸು, ಕೋಟಿ ಸೂರ್ಯ ಪ್ರಕಾಶಮಾನವಾದಂತಹ ಆ ತೇಜಸ್ಸದು. ಪರಮಾತ್ಮನ ಅನುಗ್ರಹದಿಂದ ಪರಮಾತ್ಮನಂತೆ ತೇಜಸ್ಸು. ತಾರತಮ್ಯ ಇದೆ, ಪರಮಾತ್ಮನಂತೆ ಅತ್ಯಂತ ಸಾದೃಶ್ಯ ಇದೆ ಅಷ್ಟೆ. ಅಂತಹ ಕೋಟಿ ಸೂರ್ಯ ಪ್ರಕಾಶಮಾನವಾದಂತಹ ಆ ಪ್ರಕಾಶ ತೇಜಸ್ಸಿಗೆ ಏನಾಗ್ಬಿಡ್ತು? ಚೂರ್ಣೀ ಬಭೂವು. ಎಲ್ಲ ದೈತ್ಯರುಗಳು ಚೂರ್ಣೀಕೃತರಾಗೋದ್ರು. ವಾಯುದೇವರ ಶರೀರ ಸಂಪರ್ಕ ಮಾತ್ರ ಎಲ್ಲರೂ ಚೂರ್ಣೀಕೃತರಾಗೋದ್ರು. ವಾಯುದೇವರ ಶರೀರದ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಯಾರಿಗೂ ಆಗಲೇ ಇಲ್ಲ. ಇಂಥ ಒಂದು ಶರೀರವನ್ನ ಅಧಿಷ್ಠಾನವಾಗಿ ಇಟ್ಟುಕೊಂಡ್ರು ದೇವತೆಗಳೆಲ್ಲರೂ. ಅಲ್ಲಿ ಪರಮಾತ್ಮನನ್ನ ಪೂಜೆ ಮಾಡಿದ್ರು, ಪರಮಾತ್ಮನ ಅನುಗ್ರಹವನ್ನು ಪಡೆದರು. ಮತ್ತೆ ಶಕ್ತಿ ಬಂತು, ಮತ್ತೆ ದೈತ್ಯರನ್ನೆಲ್ಲರನ್ನ ಗೆದ್ದರು ಅನ್ನುವಂತಹ ವಿಚಾರವನ್ನ ಚಾಂದೋಗ್ಯೋಪನಿಷತ್ತು ನಮಗೆ ತಿಳಿಸ್ಕೊಡತ್ತೆ. ಈ ಕಥೆಯಿಂದ ಏನು ಗೊತ್ತಾಗತ್ತೆ? ನಮಗೆ ಏನೋ ದೈತ್ಯರು ಬಂದರು, ದೈತ್ಯರ ಒಳಗಡೆ ಹೋದ್ರು, ಹೋಗ್ಲಿಲ್ಲ, ತಗಲಿದ್ರು, ಪುಡಿ ಆಗೋದ್ರು. ಸರಿ, ಏನು ಇದರಿಂದ ನಮಗೇನು ಗೊತ್ತಾಗತ್ತೆ ಅಂದರೆ, ಇದರಿಂದ ನಮಗೇನು ಗೊತ್ತಾಗತ್ತೆ ಅಂತಂದ್ರೆ, ವಾಯುದೇವರಲ್ಲಿ ಅಸುರಾವೇಶ ಅನ್ನೋದು ಇಲ್ಲ, ಮೂಲ ರೂಪದಲ್ಲಿ ಅಸುರಾವೇಶ ಅನ್ನೋದು ಇಲ್ಲ, ಅವತಾರ ರೂಪದಲ್ಲಿ ಇಲ್ಲ ಅನ್ನೋದನ್ನು ಮತ್ತೆ ನಿರೂಪಣೆ ಮಾಡೋಣ ಮುಂದೆ ಪ್ರಸಂಗಾತ್ ಬಂದಾಗ. ಏವಂಚ ವಾಯುದೇವರಿಗೆ ಒಟ್ಟು ಮೂಲ ರೂಪದಲ್ಲಾಗಲಿ ಅವತಾರ ರೂಪದಲ್ಲಾಗಲಿ ಪರಮಾತ್ಮನ ಆದ್ದರಿಂದ ಯಾವ ವಾಯುದೇವರ ಶರೀರದ ಒಳಗಡೆ ಯಾವ ದೈತ್ಯರಿಗೂ ಪ್ರವೇಶ ಮಾಡಲಿಕ್ಕೆ ಆಗೋದಿಲ್ವೋ, ಶರೀರದ ಒಳಗಡೆನೆ ಪ್ರವೇಶ ಮಾಡೋಕ್ಕಾಗದೇ ಇದ್ದ ಮೇಲೆ ಇನ್ನು ಒಳಗಡೆ ಆಗುವಂತಹ ಕೆಲಸಗಳು ಅಜ್ಞಾನ ಮೊದಲಾದಂತಹವುಗಳನ್ನು ಪ್ರೇರಣೆ ಮಾಡೋದಕ್ಕೆ ದೈತ್ಯರುಗಳಿಗೆ ಹೇಗೆ ಸಾಧ್ಯ ಆಗತ್ತೆ? ಅದಕ್ಕೆ ವಾಯುದೇವರನ್ನು ಕರೀತಾರೆ ಅಖಣಾಶ್ಮ ಸಮ ಅಂತ ವಾಯುದೇವರಿಗೆ ಇರುವಂತಹ ಒಂದು ಹೆಸರು. ಅದನ್ನ ಇಲ್ಲಿ ರಾಜರು ಉಲ್ಲೇಖ ಮಾಡ್ತಾ ಇದ್ದಾರೆ. ಯಥಾಕಣಾಶ್ಮ ಸಂಯೋಗೆ ಮೃತ್ಪಿಂಡ ಸ್ವಯಮೇವ ಹಿ ಚೂರ್ಣೀ ಭವೇ ತಥಾ ಸರ್ವೇ ನಾಶಮೀಯೂರ್ದಿತೆ ಸುತಾಹ. ಯಥಾ ಆಕಣಾಶ್ಮ ಸಂಯೋಗ. ಆಕಣಾಶ್ಮ ಅಂತಂದ್ರೆ ಅದರ ವ್ಯುತ್ಪತ್ತಿಯನ್ನು ತೋರಿಸ್ಕೊಡ್ತಾ ಇದ್ದಾರೆ. ಸರ್ವಥಾ ಕನನ ಯೋಗ್ಯೋ ಯೋ ಆಶ್ಮ ದೃಢತರೋ ಭುವಿ. ಆಶ್ಮ ಅತ್ಯಂತ ಗಟ್ಟಿಯಾದಂಥ ಪದಾರ್ಥ,
ಯಾವುದು ಅದು ಖನನಕ್ಕೆ ಅಯೋಗ್ಯವಾದಂತಹದ್ದು, ತೋಡೋದಿಕ್ಕೆ ಆಗಲ್ಲ, ಅದನ್ನ ತೂತು ಮಾಡಕ್ಕಾಗಲ್ಲ. ಅಂತಹ ಖನನಕ್ಕೆ ಅಯೋಗ್ಯವಾದಂತಹ, ಅದಕ್ಕೆ ಆ ಖಣ, ಆ ಸಮ್ಯಕ್ ಖನನ ಅಯೋಗ್ಯ, ಖನನಕ್ಕೆ ಅಯೋಗ್ಯವಾದಂತಹ ಆಖಣವಾದಂತಹ ಆಶ್ಮ, ಅತ್ಯಂತ ಗಟ್ಟಿಯಾದಂತಹ ಪದಾರ್ಥ ಯಾವುದೋ ಅದೇ ವಾಯುದೇವರು. ಆಕಣಾಶ್ಮ ಸಮ, ವಜ್ರಕ್ಕಿಂತಲೂ ಅತ್ಯಂತ ದೃಢತರವಾದ ಗಟ್ಟಿಯಾದಂತಹ ಪದಾರ್ಥದಂತೆ ಇರುವವರು ವಾಯುದೇವರು. ಅದರಿಂದ ವಾಯುದೇವರ ಒಳಗಡೆ ಯಾವ ಅಸುರನಿಗೂ ಪ್ರವೇಶ ಅನ್ನೋದು ಆಗಲೇ ಇಲ್ಲ. ಅದರಿಂದ ವಾಯುದೇವರು ಅತ್ಯಂತ ಶುದ್ಧವಾದಂತಹ ಪ್ರತಿಮಾ ಅಂತ ಆದರು. ಅಲ್ಲಿ ಪರಮಾತ್ಮನ ಆರಾಧನೆಯನ್ನು ಮಾಡಿ ಮತ್ತೆ ಪುನಃ ಅನುಗ್ರಹವನ್ನು ಪಡ್ಕೊಂಡ್ರು ದೇವತೆಗಳು ಅಂತ ಇದನ್ನ ಛಾಂದೋಗ್ಯೋಪನಿಷತ್ತು ತೋರಿಸುತ್ತೆ. ಆದ್ರಿಂದಲೇ ನಾವು ಕೂಡ ಪರಮಾತ್ಮನನ್ನ ಪೂಜೆ ಮಾಡಬೇಕಾದರೆ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಅಂತ ಹೇಳುವಂತಹ ಒಂದು ಕ್ರಮ ನಮ್ಮಲ್ಲಿ ಬಂದಿರೋದು. ನಾವು ಎಲ್ಲಿ ಪರಮಾತ್ಮನನ್ನ ನೋಡಿದರೂ, ಪರಮಾತ್ಮನನ್ನ ಹೊಂದಬೇಕಾದರೂ ಅದು ವಾಯುದೇವರ ಅಂತರ್ಗತವಾಗಿಯೇ ನಮಗೆ ಹೊಂದಲಿಕ್ಕೆ ಸಾಧ್ಯನೋ ಹೊರತು ಬೇರೆ ಆಗೋದಿಲ್ಲ. ಅದಕ್ಕೆ ಎಲ್ಲಾ ಕಡೆನೂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ, ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ ಶ್ರೀ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಅಂತಾನೆ ಸಂಕಲ್ಪ ಮಾಡೋದು. ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ಹೈಗ್ರೀವ ಪ್ರಿಯತಾಂ ಪ್ರೀತವರದವೋ ಶ್ರೀಕೃಷ್ಣಾರ್ಪಣಮಸ್ತು ಅನ್ಬೇಕಾದ್ರೂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ, ಏನಂಚ ಸಮರ್ಪಣೆ ಮಾಡಬೇಕಾದ್ರೂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ, ಸಂಕಲ್ಪ ಮಾಡಬೇಕಾದ್ರೂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಅನ್ನುವಂತಹ ಶಬ್ದವನ್ನು ನಾವು ಆಡ್ತೀವಿ. ಯಾಕೆ ಅಂದರೆ ಮುಖ್ಯ ಪ್ರಾಣದೇವರೇನೆ ಪರಮಾತ್ಮನಿಗೆ ಅತ್ಯಂತ ಶುದ್ಧವಾದಂತಹ, ಅತ್ಯಂತ ನಿರ್ದುಷ್ಟವಾದಂತಹ ಪ್ರತಿಮಾ ಅದು ವಾಯುದೇವರು. ನಾವು ಪ್ರತಿಮಾ ಇಲ್ಲದೆ ಪೂಜೆ ಮಾಡಲಿಕ್ಕೆ ಆಗದೇ ಇರುವವರು. ನಮಗೆ ಪರಮಾತ್ಮನ ಪೂಜೆಯನ್ನು ಮಾಡಬೇಕಾದರೆ ಪ್ರತಿಮಾ ಅನ್ನೋದು ಅತ್ಯಂತ ಅವಶ್ಯಕವಾದಂತಹದ್ದು. ಪ್ರತಿಮಾನೇ ಇಲ್ಲದೆ ಪೂಜೆ ಮಾಡುವವರು ಅಂತಂದ್ರೆ ಅವರು ವಾಯುದೇವರು ಅಥವಾ ರುಜುಗಳು ಮಾತ್ರನೇ. ವ್ಯಾಪ್ತೋಪಾಸಕರು ಎಲ್ಲ ಕಡೆ ಪರಮಾತ್ಮನನ್ನ ಆರಾಧನೆಯನ್ನ ಮಾಡುವಂತಹ ವ್ಯಕ್ತಿಗಳು, ಅವರಿಗೆ ಒಂದು ಪ್ರತಿಮಾ ಅನ್ನೋದರ ಅವಶ್ಯಕತೆ ಇಲ್ಲ. ಪ್ರತಿಮಾನಲ್ಲಷ್ಟೇ ಭಗವಂತನ ಪೂಜೆ ಮಾಡಬೇಕು ಅನ್ನುವಂತಹ ಇತಿಕರ್ತವ್ಯತಾ ರುಜುಗಳಿಗೆ ಇಲ್ಲ. ಅದನ್ನೇ ತೋರಿಸೋದು ಈ ತ್ರಿವಿಕ್ರಮೋಪಾಸನೆ ಅನ್ನೋದು. ಅದಕ್ಕೆ ತ್ರಿವಿಕ್ರಮೋಪಾಸನೆಯಿಂದ ರುಜುತ್ವ ಸಿದ್ಧ ಆಗತ್ತೆ. ತ್ರಿವಿಕ್ರಮೋಪಾಸನೆ ಮಾಡ್ತಾ ಇದ್ದಾರೆ ಅಂದ್ರೆ ಇವರು ರುಜುಗಳು ಅನ್ನೋದು ಸಿದ್ಧ ಆಗುವಂತಹದ್ದು ವಿಷಯ ಇಲ್ಲಿ. ಆದ್ರಿಂದ ತ್ರಿವಿಕ್ರಮ ಅಂದ್ರೆ ಇನ್ನೇನು ಅಲ್ಲ, ಸಮಸ್ತ ಬ್ರಹ್ಮಾಂಡ ಅಂತರ್ಬಹಿ ವ್ಯಾಪ್ತವಾದಂತಹ ಪರಮಾತ್ಮನ ರೂಪ ಅದು ತ್ರಿವಿಕ್ರಮ ರೂಪ ಅಂದ್ರೆ. ಅಂತಹ ಪರಮಾತ್ಮನನ್ನ, ಎಲ್ಲ ಕಡೆ ವ್ಯಾಪ್ತನಾಗಿರೋ ಪರಮಾತ್ಮನನ್ನ ವ್ಯಾಪ್ತವಾಗೇ ಉಪಾಸನೆ ಮಾಡೋದು ಅನ್ನೋದೇನಿದೆಯಲ್ಲ, ಇದನ್ನೇ ತ್ರಿವಿಕ್ರಮೋಪಾಸನೆ ಅಂತ ಕರೀತಾರೆ. ಇದು ರುಜುಗಳಿಗೆ ಮಾತ್ರ ಆಗುವಂತಹ ಅಧಿಕಾರ ಇರುವಂತಹ ಒಂದು ಪೂಜಾ. ಅದನ್ನು ಮಾಡ್ತಿದ್ದಾರೆ. ಆದ್ದರಿಂದ ರಾಜರನ್ನ ರುಜುಗಳು, ಭವಿಸಮೀರರು ಅಂತ ಅವಶ್ಯವಾಗಿ ನಾವಲ್ಲಿ ನಿರೂಪಣೆಯನ್ನು ಮಾಡಬಹುದು. ಆದ್ರಿಂದ ಈ ವಾಯುದೇವರು ಅನ್ನೋರು ಅವರೇನಾಗ್ತಾರೆ, ಅಪ್ರತೀಕಾಲಂಬನರು. ರುಜುಗಳೆಲ್ಲ ಅಪ್ರತೀಕಾಲಂಬನರು, ಇತರ ದೇವತೆಗಳೆಲ್ಲರೂ ಪ್ರತೀಕಾಲಂಬನರು. ಒಂದು ಪ್ರತೀಕ ಬೇಕು ಪರಮಾತ್ಮನನ್ನು ಪೂಜೆ ಮಾಡಲಿಕ್ಕೆ. ಹಾಗೆ ನಾವು ಪ್ರತೀಕಾಲಂಬನರು, ಪ್ರತಿಮಾದರ ಒಳಗಡೆನೆ ಪರಮಾತ್ಮನನ್ನ ಪೂಜೆ ಮಾಡುವವರು. ಪ್ರತಿಮಾನೇ ದೇವರಲ್ಲ, ಪ್ರತಿಮಾ ಒಳಗಡೆ ದೇವರು. ಆ ಪ್ರತಿಮಾ ಒಳಗಡೆ ಪರಮಾತ್ಮನನ್ನ ತಿಳ್ಕೊಳ್ಬೇಕು, ಅದನ್ನು ಆರಾಧನೆಯನ್ನ ಮಾಡಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಆದ್ದರಿಂದ ಪ್ರತೀಕಾಲಂಬನರು. ನಮಗೆ ಸಿಗುವಂತಹ ಪ್ರತೀಕ, ಪರಮಾತ್ಮನ ಪ್ರತೀಕ ಅಂತಂದ್ರೆ ಅದು ಮುಖ್ಯ ಪ್ರಾಣದೇವರು ಮಾತ್ರನೇ. ಅವರಲ್ಲಷ್ಟೇ ನಾವು ಪರಮಾತ್ಮನನ್ನು ಪೂಜೆ ಮಾಡಲಿಕ್ಕೆ ಸಾಧ್ಯ. ಇದನ್ನ ದೇವತೆಗಳು ಕೂಡ ಅರ್ಥಕೊಂಡ್ರು. ಕಾರಣ ಇಷ್ಟೇ, ಅವರಲ್ಲಿ ಅಸುರಾವೇಶ ಇಲ್ಲ.
ಅಸುರಾವೇಶ ಇಲ್ಲದರ ಪ್ರಯುಕ್ತವಾಗಿ ಅವರಲ್ಲಿ ದೋಷ ಇಲ್ಲ. ಎಲ್ಲ ದೋಷಕ್ಕೆ ಮೂಲ ಕಾರಣನೇ ಅಜ್ಞಾನ. ಆ ಅಜ್ಞಾನ ಬರೋದೇ ಅಸುರಾವೇಶದಿಂದ. ಅದಕ್ಕೆ ನೀವು ಎಲ್ಲೆಲ್ಲಿ ಅಸುರಾವೇಶದ ಪ್ರಸಂಗಗಳನ್ನು ನೋಡ್ತೀರೋ, ರುದ್ರದೇವರಲ್ಲಿ, ಇಂದ್ರದೇವರಲ್ಲಿ, ಎಲ್ಲ ಕಡೆನಲ್ಲೂ ಸಾಕಷ್ಟು ಸರ್ತಿ ಅಸುರಾವೇಶದ ಪ್ರಸಂಗಗಳು ಬರುತ್ತಲ್ಲ, ಆ ಎಲ್ಲ ಪ್ರಸಂಗಗಳಲ್ಲೂ ನೋಡ್ರಿ ಅಜ್ಞಾನ ಪ್ರಚುರವಾಗಿ ಕಾಣುತ್ತೆ. ಅವನು ಪರಮಾತ್ಮ ಅಂತ ಗೊತ್ತಾಗ್ಲಿಲ್ಲ, ಪರಮಾತ್ಮ ಅಂತ ತಿಳಿಯಲಿಲ್ಲ, ಸಾಮಾನ್ಯ ಮನುಷ್ಯ ಅಂತ ತಿಳಿದರು. ಇದೆಲ್ಲ ಏನಿದು? ಇವೆಲ್ಲ ಅಜ್ಞಾನವೇ. ಈ ಅಜ್ಞಾನ ಬರೋದು ಯಾವುದರಿಂದ? ಅಸುರಾವೇಶದಿಂದ. ವಾಯುದೇವರಿಗೆ ಅಜ್ಞಾನ ಅನ್ನೋದೇ ಇಲ್ಲ. ಅತಿರೋಹಿತ ವಿಜ್ಞಾನ ವಾಯುರಪ್ಯಮೃತ ಸ್ಮೃತಃ ಅಂತ ಶ್ರೀಮದಾಚಾರ್ಯರು ವಾಕ್ಯವನ್ನು ಹೇಳ್ತಾರೆ. ಅತಿರೋಹಿತ ವಿಜ್ಞಾನ, ಅದು ಇವರಿಗೆ ಬಂದ ವಿಜ್ಞಾನ, ಇವ್ರಿಗೇನು ವಿಜ್ಞಾನ ಇದೆ ಅದು ಯಾವತ್ತೂ ಅದು ತಿರೋಧನ ಆಗೋದೇ ಇಲ್ಲ. ಅದು ತಿರೋಧನ ಅಂದ್ರೆ ನಾಶ, ಅದು ನಾಶ ಆಗೋದೇ ಇಲ್ಲ. ಅದು ಯಾವಾಗಲೂ ಜಾಗರೂಕವಾಗಿರುತ್ತೆ. ಯಾವಾಗಲೂ ಅಂದ್ರೆ ಎಲ್ಲಿ ತನಕ? ಯಾವಲ್ಲಿ ಎಲ್ಲರಿಗೂ ತಿರೋಧನ ಆಗತ್ತೋ ಪ್ರಳಯದಲ್ಲಿ, ಅಂಥ ಪ್ರಳಯದಲ್ಲೂ ಕೂಡ ಇವರಿಗೆ ತಿರೋಧನ ಆಗೋದಿಲ್ಲ. ಅದಕ್ಕೆ ಪ್ರಳಯೇಪಿ ಪ್ರತಿಭಾತ ಪರಾವರಾಣ ಅಂತ ರಾಯರು ಅವರಿಗೆ ವಿಶೇಷಣವನ್ನು ಕೊಡ್ತಾರೆ. ಪ್ರಳಯದಲ್ಲೂ ಕೂಡ ಇವರ ಜ್ಞಾನ ಅದು ತಿರೋಧಾನವೇ ಆಗದೇ ಇರುವಂತಹ ಜ್ಞಾನ. ಅದು ಯಾವಾಗಲೂ ಪ್ರತಿಭಾತ, ಪ್ರಕಾಶಮಾನವಾಗಿರುತ್ತಂತೆ. ಜ್ಞಾನ ಜಾಗರೂಕವಾಗಿರುತ್ತೆ. ಯಾರಿಗೆ? ವಾಯುದೇವರಿಗೆ ಪ್ರಳಯ ಕಾಲದಲ್ಲೂ ಅಂಥ ಜ್ಞಾನ ಉಳ್ಳವರು. ಪ್ರಮಾಣ ಪದ್ಧತಿಯಲ್ಲಿ ಟೀಕಾಕೃತ್ಪಾದರು ಯೋಗಿ ಜ್ಞಾನ ಅಂತ ಒಂದು ವಿಭಾಗ ಮಾಡಿಕೊಂಡು ಯಥಾರ್ಥ ಜ್ಞಾನವನ್ನು 4 ವಿಭಾಗ ಮಾಡ್ತಾರೆ. ಈಶ್ವರ ಜ್ಞಾನ, ಲಕ್ಷ್ಮೀ ಜ್ಞಾನ, ಯೋಗಿ ಜ್ಞಾನ, ಅಯೋಗಿ ಜ್ಞಾನ ಅಂತ ಹೇಳಿ. ಆ ಯೋಗಿ ಜ್ಞಾನವನ್ನು ಮತ್ತೆ 3 ವಿಭಾಗ ಮಾಡ್ತಾ, ರುಜುಯೋಗಿ ಜ್ಞಾನ, ತಾತ್ವಿಕ ಯೋಗಿ ಜ್ಞಾನ, ಅತಾತ್ವಿಕ ಯೋಗಿ ಜ್ಞಾನ ಅಂತ ವಿಭಾಗ ಮಾಡ್ತಾ, ಅದರಲ್ಲಿ ರುಜುಯೋಗಿ ಜ್ಞಾನವನ್ನು ಹೇಳಬೇಕಾದ್ರೆ ಅದರ ಸ್ವರೂಪವನ್ನು ಹೇಳ್ತಾರೆ. ರುಜುಯೋಗಿ ಜ್ಞಾನಗಳ ಸ್ವರೂಪ ಎಂಥದ್ದು ಅಂತ. ಅದು ಎಂಥದ್ದಪ್ಪ ಅಂತಂದ್ರೆ, ಆಲೋಚನೆ ಈಶ್ವರಾದ್ ಅನ್ಯತ್ರ ಸರ್ವ ವಿಷಯಕಂ ಜ್ಞಾನಂ ರುಜುಯೋಗಿ ಜ್ಞಾನಂ. ಈಶ್ವರನನ್ನ ಬಿಟ್ಟು ಅಂದರೆ ಪರಮಾತ್ಮನನ್ನ ಬಿಟ್ಟು ಪರಮಾತ್ಮ ಅತಿರಿಕ್ತವಾದಂತಹ ವಿಷಯದಲ್ಲಿ ಅಂದರೆ ಜಗದ್ವಿಷಯದಲ್ಲಿ ಆಲೋಚನೆ ಇಚ್ಛಾ ಮಾತ್ರೇಣ. ಆಲೋಚನೆ ಅಂದರೆ ನಮ್ಮ ಥರ ಕೂತ್ಕೊಂಡು ಯೋಚನೆ ಮಾಡಬೇಕು ಅಂತ ಅರ್ಥ ಅಲ್ಲ. ಆಲೋಚನಾ ಅಂತಂದ್ರೆ ಕೇವಲ ಇಚ್ಛಾ ಮಾತ್ರ ಅಂತ ಅರ್ಥ. ನನಗೆ ಜ್ಞಾನ ಬರಲಿ ಅಂತ ಇಚ್ಛೆ ಪಟ್ಟರೆ ಸಾಕು, ವಾಯುದೇವರಿಗೆ ಜ್ಞಾನ ಬಂದ್ಬಿಡತ್ತೆ, ಜಗದ್ವಿಷಯಕ ಜ್ಞಾನ. ಹಾಗೆ ಬೇರೆ ಯಾವ ದೇವತೆಗಳಿಗೂ ಬರೋದಿಲ್ಲ. ಇಚ್ಛೆ ಪಟ್ಟ ತಕ್ಷಣ ಬರಲಿ, ನನಗೆ ಜ್ಞಾನ ಬರಲಿ ಅಂದ್ರೆಲ್ಲ ಬರಲ್ಲ. ಅವರು ಅದಕ್ಕೆ ಬಂದು ಅದಕ್ಕೆ ಪ್ರಯತ್ನ ಪಟ್ಟು ಬಾಹ್ಯ ಕ್ರಿಯಾದಿಗಳನ್ನೆಲ್ಲ ಮಾಡಿ ಜ್ಞಾನವನ್ನು ಪಡ್ಕೊಳ್ಬೇಕಾಗತ್ತೆ. ಹೀಗೆ ಹೇಗೆ ನಾವು ಒಂದು ಪುಸ್ತಕವನ್ನು ಓದಿದರೆ ಮಾತ್ರ ನಮಗೆ ಅದರ ಜ್ಞಾನ ಅನ್ನೋದು ಸಿಗತ್ತೋ, ಹಾಗೆ ಬೇರೆ ಇತರ ದೇವತೆಗಳಿಗೆ ಆ ವಿಷಯದಲ್ಲಿ ಅವರು ಬಂದು ಕ್ರಿಯಾತಃ ಕರ್ಮವನ್ನು ಮಾಡಿದರಷ್ಟೇನೆ ಅವರಿಗೆ ಆ ಜ್ಞಾನ ಅನ್ನೋದು ಪ್ರಾಪ್ತವಾಗುತ್ತೆ. ಬರೀ ಇಚ್ಛಾ ಮಾತ್ರದಿಂದ ಜ್ಞಾನ ಬರೋದಿಲ್ಲ. ಅದೇ ವಾಯುದೇವರಿಗೆ ಹಾಗಲ್ಲ. ಕೇವಲ ಇಚ್ಛಾ ಮಾತ್ರದಿಂದಲೇನೇನೆ ಇಡೀ ಜಗದ್ವಿಷಯಕ ಸಮಸ್ತ ಜ್ಞಾನಗಳು ಅವರಿಗೆ ಬಂದುಬಿಡತ್ತೆ. ಸ್ಪಷ್ಟವಾಗಿ ಕಣ್ಣೆದುರುಗಡೆ ಪ್ರತ್ಯಕ್ಷದಂತೆ ಅವರಿಗೆ ಕಾಣಿಸತ್ತೆ. ಒಂದು ದೃಷ್ಟಾಂತ ತಗೊಳ್ಳೋಣ ಇದರಲ್ಲಿ. ಈಗ ಒಬ್ಬ ಕುಂಬಾರ ಒಂದು ಘಟವನ್ನ ನಿರ್ಮಾಣ ಮಾಡ್ತಾನೆ. ಆ ಕುಂಬಾರ ಯಾರ ಮಗ, ಅವನು ಯಾವ ವಂಶದಲ್ಲಿ ಬಂದಿಯಾನೆ, ಆ ಕುಂಬಾರನ ಹೆಂಡತಿ ಯಾರು, ಅವಳು ಯಾವ ವಂಶದವಳು, ಈ ಕುಂಬಾರ ತಿಂದ ಅನ್ನ ಅದು ಎಲ್ಲಿಂದ ಬಂತು, ಯಾವ ಗಿಡದಿಂದ ಬೆಳೆದ ಭತ್ತ ಇವನ ಹೊಟ್ಟೆ ಸೇರಿತು, ಈ ಮಡಕೆ ಮಾಡೋದಕ್ಕೆ ಅವನಿಗೆ ಶಕ್ತಿ ಕೊಟ್ಟಂತ ಆಹಾರ ಯಾವುದು, ಅದು ಎಲ್ಲಿಂದ ಉತ್ಪನ್ನ ಆಯಿತು, ಅದಕ್ಕೆ ಯಾವ ನೀರು ಬಂತು, ಅದಕ್ಕೆ ಯಾವ ಮಣ್ಣು, ಆ ಮಣ್ಣಲ್ಲಿರುವಂತಹ ಸತ್ವ, ಆ ಮಣ್ಣಲ್ಲಿ ಏನೇನು ತುಂಬಿದೆ, ಅದನ್ನು ಯಾರು ಉತ್ತಿದ, ಆ ಮಣ್ಣು ಮಡಕೆ ಮಾಡೋದಕ್ಕೆ ಮಣ್ಣಿತ್ತಲ್ಲ, ಆ ಮಣ್ಣನ್ನು ಎಲ್ಲಿಂದ ತಗೊಂಡು ಬಂದ, ಆ ಮಣ್ಣಿನಲ್ಲಿ ಎಷ್ಟು ಕಣ ಇದೆ, ಅದರಲ್ಲಿ ಎಷ್ಟು ಖನಿಜಾಂಶಗಳಿದೆ, ಅದಕ್ಕೆ ಹಾಕಿದ ನೀರು ಯಾವ ಮಳೆ ಹನಿಗಳಿಂದ ಬಂದದ್ದು, ಆ ಮಳೆ ಹನಿಯನ್ನು ಕೊಟ್ಟ ಮೋಡಗಳು ಯಾವುದು, ಇತ್ಯಾದಿ ಇತ್ಯಾದಿ. ಈ ತರಹದ ಸಮಗ್ರ ಜ್ಞಾನ ಜಗದ್ವಿಷಯಕವಾದದ್ದು ವಾಯುದೇವರಿಗೆ ಕೇವಲ ಇಚ್ಛಾ ಮಾತ್ರದಿಂದ ಬರುತ್ತೆ. ಅಂತಹ ಜ್ಞಾನಿ ಸ್ವರೂಪಿಗಳು ಮುಖ್ಯ ಪ್ರಾಣದೇವರು. ಇಂಥ ಜ್ಞಾನ ಇದು ಸರಿ ಬರುತ್ತಲ್ಲ, ಇದು ನಾಶ ಆಗ್ಬಿಡತ್ತಾ? ಇಲ್ಲ, ಇದು ಒಂದು ಸರ್ತಿ ಬಂದ ಜ್ಞಾನ ಏನು ಮಾಡಿದ್ರೂ ನಾಶ ಆಗಲ್ಲ, ನಾಶವೇ ಆಗಲ್ಲ ಇವರಿಗೆ ಜ್ಞಾನ.
ಅತಿರೋಹಿತ ವಿಜ್ಞಾನ, ವಿಜ್ಞಾನ ಇವರದು ನಾಶನೇ ಆಗದೆ ಇರುವಂತಹ ವಿಜ್ಞಾನ. ಅದಕ್ಕೆ ಒಂದೇ ಒಂದು ಸರ್ತಿನೂ ವಾಯುದೇವರ ಇಡೀ ಜೀವಮಾನದ ಆ ಪೂರ್ಣ ಅವಧಿಯಲ್ಲಿ, ಪೂರ್ಣ ಜೀವಿತಾವಧಿಯಲ್ಲಿ ಅಥವಾ ಅವತಾರಗಳಲ್ಲಿ ಒಂದೇ ಒಂದು ಸರ್ತಿನಾದರೂ ವಾಯುದೇವರು ಭಗವಂತನನ್ನ ಮರೆತು ಬಿಟ್ರು, ಭಗವಂತನ ಧ್ಯಾನವನ್ನು ಮಾಡದೇ ಇದ್ದುಬಿಟ್ರು ಅಂತ ಬರಲ್ಲ. ಯಾಕೆ? ಅವರಿಗೆ ಪರಮಾತ್ಮ ಅನ್ನುವಂತಹ ಜ್ಞಾನ, ವಿಜ್ಞಾನ ಏನಿದೆ ಅದು ತಿರೋಧಾನವೇ ಆಗದೇ ಇಲ್ಲ, ಅದು ಮರೆತು ಹೋಗೋದಿಲ್ಲ, ಯಾವಾಗಲೂ ಜಾಗರೂಕವಾಗೇ ಕೂತ್ಕೊಂಡಿರುತ್ತೆ. ಆದ್ರಿಂದ ಅವ್ರಿಗೆ ಪರಮಾತ್ಮ ಅಲ್ಲ ಅನ್ನುವಂಥ ಜ್ಞಾನ ಬರೋದೇ ಇಲ್ಲ ಯಾವತ್ತೂ. ಅಂಥ ವಾಯುದೇವರ, ನಿರ್ದುಷ್ಟರಾದಂತಹ ವಾಯುದೇವರ, ದೋಷನೇ ಇಲ್ಲ ವಾಯುದೇವರಲ್ಲಿ. ದೋಷದ ಮೂಲ ಕಾರಣನೇ ಅಜ್ಞಾನ. ಅದರಿಂದ ಯಾರಲ್ಲಿ ದೋಷವೇ ಇಲ್ಲವೋ, ಕಿಂಚಿತ್ತೂ ದೋಷ ಇಲ್ಲವೋ, ಅಜ್ಞಾನ ಇಲ್ಲವೋ, ಅದರಿಂದ ಅವರಲ್ಲಿ ದೋಷ ಇಲ್ಲ. ಇಂತಹ ದೋಷ ಇಲ್ಲದೇ ಇರುವಂತಹ ವಾಯುದೇವರಿಂದ ಪೂಜಿತನಾಗ್ತಾ ಇದ್ದಾನೆ ಪರಮಾತ್ಮ ಅಂತಂದ್ರೆ ಕೈಮುಕ್ತಿ ನ್ಯಾಯದಿಂದ ನಮಗಿದು ಸಿದ್ಧ ಆಗತ್ತೆ, ಪರಮಾತ್ಮ ನಿರ್ದುಷ್ಟ ಅನ್ನೋದು. ಅದರಿಂದ ಮೊದಲು ಹೇಳಿದಂತಹ ಸಿದ್ಧಾಂತ, ಒಂದು ದೃಷ್ಟಾಂತ, ಇಂದ್ರದೇವರು ರುದ್ರದೇವರ ದೃಷ್ಟಾಂತ ಇಲ್ಲಿಗೆ ಅನ್ವಯ ಆಗೋದಿಲ್ಲ. ದೋಷ ಇದ್ರೂ ಒಂದೇರಾಗಬಹುದಾಗಿತ್ತು. ಯಾವಾಗ? ಪೂಜೆ ಮಾಡುವವರಲ್ಲಿ ದೋಷ ಇದ್ದಿದ್ರೆ. ಇಲ್ಲಿ ಪೂಜೆ ಮಾಡುವವರಲ್ಲೇ ದೋಷ ಇಲ್ಲದೆ ಇದ್ದಾಗ ಇನ್ನು ಪೂಜಿತನಾಗುವಂಥ ಪರಮಾತ್ಮನಲ್ಲಿ ದೋಷವನ್ನು ಹೇಳಿದರೆ ಅದು ಮೂರ್ಖತನವಾಗತ್ತೆ ಅಂತ ರಾಜರ ಒಂದು ಅಭಿಪ್ರಾಯ. ಅದಕ್ಕೆ ಹಂಗೆ ಕೇಳ್ತಾರೆ, ಏನಪ್ಪ ಯಾರಾದರೂ ಹಿಂಗೆ ಯೋಚನೆ ಮಾಡ್ತಾರೇನಪ್ಪ ಅನ್ನುವಂತೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸಂಭ್ರಮದ ಸುರರು ಎಳ್ಳಷ್ಟು ದೋಷ ಇಂಬಿದ್ದರಿವನ ಭಜಿಸುವರೆ. ಯಾರಾದರೂ ಭಜಿಸ್ತಾರೇನಪ್ಪ ದೋಷ ಇದ್ದವರನ್ನ? ಬುದ್ಧಿವಂತನ ಯಾರು ಈ ಕೆಲಸ ಮಾಡೋದಿಲ್ಲ. ಯಾರು ಭಜಿಸುವ ವ್ಯಕ್ತಿಯಲ್ಲೇ ದೋಷ ಇಲ್ಲವೋ ಅಂಥ ವ್ಯಕ್ತಿ ತನಕ್ಕಿಂತ ಉತ್ತಮನಾದವನನ್ನ ಭಜಿಸ್ತಾನೋ ಹೊರತು ತನಕ್ಕಿಂತಲೂ ನ್ಯೂನನಾದವನನ್ನ ಯಾವತ್ತೂ ಭಜಿಸೋದಿಲ್ಲ. ವಿನಾ ಮೂರ್ಖಾತ್, ಮೂರ್ಖನನ್ನು ಬಿಟ್ಟು ಬೇರೆ ಇನ್ಯಾರು ಇಂಥ ಕೆಲಸವನ್ನು ಮಾಡೋದಿಲ್ಲ. ಅದರಿಂದ ಛಾಂದೋಗ್ಯೋಪನಿಷತ್ತಿನ ಈ ಒಂದು ಕಥಾ ಪ್ರಸಂಗವನ್ನು ತಗೊಂಡು ವಾಯುದೇವರಲ್ಲಿ ನಿರ್ದುಷ್ಟತ್ವ ಇರೋದರಿಂದ ಆ ನಿರ್ದುಷ್ಟರಾದಂತಹ ವಾಯುದೇವರಿಂದ ಪೂಜ್ಯನಾಗ್ತಾ ಇದ್ದಾನೆ ಪರಮಾತ್ಮ. ಆದ್ದರಿಂದ ಪರಮಾತ್ಮನೂ ನಿರ್ದುಷ್ಟನಾಗಿದ್ದಾನೆ. ಆದ್ದರಿಂದ ಪರಮಾತ್ಮ ಏವ ಸರ್ವೋತ್ತಮ, ವಿಷ್ಣುರೇವ ಸರ್ವೋತ್ತಮ ಅನ್ನುವಂತಹ ವಿಷ್ಣು ಸರ್ವೋತ್ತಮತ್ವವನ್ನು ಈ ಲಕ್ಷ್ಮೀ ಶೋಭಾನೆಯಲ್ಲಿ ರಾಜರು ಸ್ಥಾಪನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅಂಗವಾಗಿ ವಾಯುದೇವರ ನಿರ್ದುಷ್ಟತ್ವವು ಬರ್ತಾ ಇದೆ. ಆದ್ದರಿಂದ ಈ ಸರಸಭಾರತಿ ವಿಲಾಸ ಅನ್ನೋದು ಲಕ್ಷ್ಮೀ ಶೋಭಾನೆಯ ಅಂದರೆ ವಿಷ್ಣು ಸರ್ವೋತ್ತಮತ್ವ ಪ್ರತಿಪಾದನೆಯ ಅಂಗಭೂತವಾಗೇ ಇದೆ. ಇದು ಇಲ್ಲದೆ ನಾವು ವಿಷ್ಣು ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಲಿಕ್ಕೆ ಆಗೋದಿಲ್ಲ. ವಾಯು ಜೀವೋತ್ತಮತ್ವ ಇಲ್ಲದೆ ವಿಷ್ಣು ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಲಿಕ್ಕೆ ಆಗಲ್ಲ. ಈಗಲೇ ನೋಡ್ಕೊಳ್ರಿ, ವಾಯುದೇವರಿಂದ ಸ್ತುತ್ಯನಾಗ್ತಾ ಇದ್ದಾನೆ, ಆದ್ರಿಂದ ಪರಮಾತ್ಮ ನಿರ್ದುಷ್ಟ ಸರ್ವೋತ್ತಮ ಅಂತ ಅನ್ಬೇಕಾದ್ರೆ ವಾಯುದೇವರು ಮೊದಲು ಜೀವೋತ್ತಮರು ಅಂತ ಆಗಿರಬೇಕು. ಇಂಥ ಉತ್ತಮರಿಂದ ಸ್ತುತ್ಯನಾಗ್ತಿದ್ದಾನೆ, ಆದ್ದರಿಂದ ಪರಮಾತ್ಮ ಸರ್ವೋತ್ತಮ ಅನ್ನೋದು ಸ್ಥಾಪಿತ ಆಗುತ್ತೆ. ಆದ್ದರಿಂದ ವಾಯು ಜೀವೋತ್ತಮತ್ವ ಇಲ್ಲದೆ ವಿಷ್ಣು ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಈ ಅಂಗವಾಗಿ ಲಕ್ಷ್ಮೀ ಶೋಭಾನೆಯ ಆನಂತರ್ಯ ರೂಪದಲ್ಲಿ ರಾಜರು ಈ ಸರಸಭಾರತಿ ವಿಲಾಸವನ್ನು ಮಾಡಿದ್ದಾರೆ. ಇನ್ನು ಮುಂದಿನ ವಿಚಾರಗಳನ್ನು ಮುಂದಿನ ಧ್ವನಿ ಸುರುಳಿಗಳಲ್ಲಿ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.